ಪಾಕಿಸ್ತಾನಕ್ಕೆ ಚೇತರಿಸಿಕೊಳ್ಳಲಾಗದ ಬೃಹತ್ ಆಘಾತ. ಈಗಾಗಲೇ ಸಾಲದ ಸುಳಿಯಲ್ಲಿ ಸಿಲುಕಿ ನರಳುತ್ತಿರುವ ಪಾಕಿಸ್ತಾನದಿಂದ ಅದರ ಅತಿ ದೊಡ್ಡ ಹಾಗೂ ಸಂಪನ್ಮೂಲ ಸಮೃದ್ಧ ಪ್ರಾಂತ್ಯ ಬಲೂಚಿಸ್ತಾನ್ ಸಂಪೂರ್ಣವಾಗಿ ಬೇರ್ಪಟ್ಟು ತನ್ನ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡಿದೆ. ಅಷ್ಟೇ ಅಲ್ಲ, ಸ್ವತಃ ತನ್ನದೇ ಸಂವಿಧಾನವನ್ನ ಹಿಂದಿಯಲ್ಲಿ ಪ್ರಕಟಿಸಿ ಇಡೀ ಜಗತ್ತನ್ನೇ ಬೆರಗುಗೊಳಿಸಿದೆ. ಪಾಕಿಸ್ತಾನದ 40%ಕ್ಕಿಂತಲೂ ಹೆಚ್ಚು ಭೂಭಾಗವನ್ನು ಹೊಂದಿರುವ ಬಲೂಚಿಸ್ತಾನ್ ಪಾಕ್ ಆಡಳಿತದಿಂದ ಪ್ರತ್ಯಕ್ಷಗೊಂಡು ತನ್ನದೇ ಆದಂಥ ಸ್ವತಂತ್ರ ಬಲೂಚಿಸ್ತಾನ್ ಗಣರಾಜ್ಯವೆಂದು ಘೋಷಿಸಿಕೊಂಡಿದೆ. ಬಲೂಚ್ ನಾಯಕ ಮೀರ್ ಯಾರ್ ಬಲೂಚ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಈ ಐತಿಹಾಸಿಕ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಬಲೂಚ್ ಸಂಘಟನೆಗಳ ಪ್ರಕಾರ ಆಗಸ್ಟ್ 11, 1947ರಂದು ಬ್ರಿಟಿಷ್ ಆಳ್ವಿಕೆ ಮುಗಿದ ತಕ್ಷಣ ಬಲೂಚಿಸ್ತಾನ್ ಅಂದರೆ ಕಲಾತ್ ರಾಜ್ಯ ಸ್ವಾತಂತ್ರ್ಯ ಘೋಷಿಸಿಕೊಂಡಿತ್ತು. ಆದರೆ 1948ರ ಮಾರ್ಚ್ನಲ್ಲಿ ಪಾಕಿಸ್ತಾನ ಸೇನೆಯು ಕುತಂತ್ರದಿಂದ ಮತ್ತು ಮಿಲಿಟರಿ ಬಲದಿಂದ ಬಲೂಚಿಸ್ತಾನವನ್ನು ತನ್ನ ವಶಕ್ಕೆ ತೆಗೆದುಕೊಂಡಿತ್ತು. ಹೀಗಾಗಿ ಆಗಸ್ಟ್ 11ರಂದೇ ಪ್ರಪಂಚದಾದ್ಯಂತ ಇರುವ ಬಲೂಚ್ ಜನರು ತಮ್ಮ ಮನೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಸ್ವತಂತ್ರ ಬಲೂಚಿಸ್ತಾನದ ಧ್ವಜವನ್ನು ಹಾರಿಸಿ ಸ್ವತಂತ್ರ ದಿನ ಆಚರಿಸುವಂತೆ ಕರೆಯನ್ನು ನೀಡಲಾಗಿದೆ. ಇನ್ನು ಬಲೂಚಿಸ್ತಾನ್ ಗಣರಾಜ್ಯವು ವಿಶ್ವಸಂಸ್ಥೆ ಹಾಗೂ ಜಾಗತಿಕ ರಾಷ್ಟ್ರಗಳಿಗೆ ತಮ್ಮನ್ನ ಸ್ವತಂತ್ರ ಮತ್ತು ಸಾರ್ವಭೌಮ ದೇಶವೆಂದು ಗುರುತಿಸುವಂತೆ ಮನವಿ ಮಾಡಿದೆ. ಪಾಕಿಸ್ತಾನಿ ಸೇನೆಯ ಚಿತ್ರಹಿಂಸೆ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಯಿಂದ ಮುಕ್ತಿ ಪಡೆಯಲು ಪ್ರತ್ಯಕ್ಷತೆಯೊಂದೇ ಮಾರ್ಗ ಎಂದು ಸುಮಾರು 6 ಕೋಟಿ ಬಲೂಚ್ ಜನರು ಪ್ರತಿಪಾದಿಸುತ್ತಿದ್ದಾರೆ. ಇದರ ಜೊತೆಗೆ ಈ ಪ್ರತ್ಯಕ್ಷತೆಯ ಚಳುವಳಿಯ ಅತ್ಯಂತ ರೋಚಕ ತಿರುವೆಂದರೆ ಬಲೂಚಿಸ್ತಾನ್ ತನ್ನದೇ ಆದ ಮಧ್ಯಂತರ ಸಂವಿಧಾನವನ್ನು ಪ್ರಕಟಿಸಿದೆ. ಈ ಸಂವಿಧಾನವನ್ನು ಹಿಂದಿ ಭಾಷೆಯಲ್ಲಿ ಬರೆಯಲಾಗಿದ್ದು ಇದು ಜಾತ್ಯತೀತ ಪ್ರಜಾಪ್ರಭುತ್ವದ ನೀಲನಕಾಶೆ ಆಗಿದೆ. ಬಲೂಚಿಸ್ತಾನ್ ಧಾರ್ಮಿಕ ಉಗ್ರಗಾಮಿಗಳ ತಾಣವಲ್ಲ, ಬದಲಾಗಿ ಹಿಂದೂಗಳು ಸೇರಿದಂತೆ ಎಲ್ಲ ಧರ್ಮೀಯರ ಹಕ್ಕುಗಳನ್ನು ರಕ್ಷಿಸುವ ಜಾಗತಿಕ ದೇಶವಾಗಲಿದೆ ಎಂದು ಈ ಸಂವಿಧಾನ ಸಾರುತ್ತದೆ. ಪಾಕಿಸ್ತಾನವು ಈ ವಾದವನ್ನು ತಿರಸ್ಕರಿಸಿದರೂ ಕೂಡ ಬಲೂಚ್ ವಿವೇಚನಾ ಪಡೆ ಮತ್ತು ಬಲೂಚ್ ನಾಯಕರು ನಡೆಸುತ್ತಿರುವ ನಿರಂತರ ಹೋರಾಟದಿಂದಾಗಿ ದಕ್ಷಿಣ ಏಷ್ಯಾದ ಭೌಗೋಳಿಕ ರಾಜಕೀಯ ಸಂಪೂರ್ಣವಾಗಿ ಬದಲಾಗುವ ಲಕ್ಷಣಗಳು ಕಾಣಿಸುತ್ತಿವೆ. ಪಾಕಿಸ್ತಾನದ ಸೇನಾ ದಬ್ಬಾಳಿಕೆಗೆ ಪ್ರತಿಯಾಗಿ ಉದ್ಭವಿಸಿರುವ ಈ ಹೊಸ ಬೆಳವಣಿಗೆ ಭಾರತ ಸೇರಿದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ಬಲೂಚಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆ ಸಿಗುತ್ತದೆಯೇ? ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಜಾಗತಿಕ ಸುದ್ದಿಗಳಿಗಾಗಿ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.